ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನಿಂದ ನಾನು ಇಂಟರ್ನ್ಯಾಷನಲ್ ನ್ಯೂಸ್ನ ಮಾಹಿತಿಯನ್ನು ನೀಡಬೇಕಂಥೇಳಿ ಅಂದ್ಕೊಂಡಿದ್ದೇನೆ. ಅದರ ಪ್ರಕಾರ ಇವತ್ತಿನಿಂದ ನಾನು ಇಂಟರ್ನ್ಯಾಷನಲ್ ನ್ಯೂಸ್ನ ಪ್ರತಿದಿನವೂ ನ್ಯೂಸ್ನ ಪ್ರಸಾರ ಮಾಡ್ತೇನೆ. ಗೆಳೆಯರೆ, ಮೊದಲಿಂದಾಗಿ ಇವತ್ತಿನ ಮೊದಲನೇ ನ್ಯೂಸ್ ಆಗಿದ್ದ ಯುರೋಪ್ನಿಂದ ಒಂದು ದೊಡ್ಡ ಘಾತಕಾರಿ ಸುದ್ದಿ ಬೆಳಕಿಗೆ ಬರ್ತಾ ಇದೆ. ಅದೇನೆಂದರೆ, ಯುಕ್ರೇನ್ಗೆ ಸೇರಿದ ಒಂದು ಜಿಬೇಬಿಯಾ ಅಣುಸ್ಥಾವರದಿಂದ ಅಣು ವಿಕಿರಣಗಳು ಸೋರಿಕೆ ಆಗ್ತಿದೆ ಅಂತೇಳಿ ಒಂದು ನ್ಯೂಸ್ ಪ್ರಸಾರ ಆಗ್ತಾ ಇದೆ. ಅಂದಹಾಗೆ ಫ್ರೆಂಡ್ಸ್, ನಿಮಗೆ ಗೊತ್ತಿರುವ ಹಾಗೆ ಯುಕ್ರೇನ್ ಮತ್ತು ರಷ್ಯಾಗಳ ನಡುವೆ ಹಿಂದಿನ 3 ವರ್ಷಗಳಿಂದ ಯುದ್ಧ ಸತತವಾಗಿ ನಡೀತಾನೆ ಇದೆ. ಅವರು ಇವ್ರ ಮೇಲೆ ದಾಳಿ ಮಾಡೋದು, ಇವರು ಅವ್ರ ಮೇಲೆ ದಾಳಿ ಮಾಡೋದು, ಅವ್ರದ್ದು ಒಂದಿಷ್ಟು ಸಂಪನ್ಮೂಲಗಳು ನಾಶ ಆಗೋದು, ಇವ್ರದ್ದು ಕೂಡ ಸಂಪನ್ಮೂಲಗಳು ನಾಶ ಆಗೋದು, ಇದು ಸರ್ವೇ ಸಾಮಾನ್ಯವಾಗಿದ್ದು ಕಾಮನ್ ಆಗಿದೆ. ಅದಕ್ಕೆ ಹೋಲಿಕೆ ಆಗುವಂತೆ ರಷ್ಯಾ ದಾಳಿ ಮಾಡಿರುವುದರಿಂದ ಇದು ಆಗಿದೆ ಎಂದ ಕೇಳಲ್ಪಡ್ತಾ ಇದೆ. ಅಂದಹಾಗೆ ಇದನ್ನು IAEA ಅಧಿಕಾರಿ ಕನ್ಫರ್ಮ್ ಮಾಡಿದ್ದಾರೆ. ಅವರ ಪ್ರಕಾರ ಯುಕ್ರೇನಲ್ಲಿ ಅವರ ಟೀಮ್ ಇದೆ. ಆ ಟೀಮು ತಮ್ಮ ಕಣ್ಣಾರೆ ನೋಡಿದೆ ಆ ಅಣುಸ್ಥಾವರದಿಂದ, ಯಾವುದಂದರೆ ಅದು ಜಿಬೇಬಿಯಾದಲ್ಲಿರುವ ಅಣುಸ್ಥಾವರದಿಂದ ಒಂದು ವಿಕಿರಣ ಸೋರಿಕೆ ಆಗ್ತಿರೋದು, ಮತ್ತು ಅಲ್ಲಿ ಹೊಗೆ ಬರ್ತಾ ಇರೋದು, ಬೆಂಕಿ ತಗುಲಿರೋದು ಅವರು ಕಣ್ಣಾರಿ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೆಳೆಯರೆ, ಇದಕ್ಕೆ ಹೋಲಿಕೆ ಆಗುವಂತೆ ಯುಕ್ರೇನ್ ಕೂಡ ರಷ್ಯಾದ ಮೇಲೆ ಪ್ರತಿದಾಳಿ ತುಂಬ ಚುರುಕು ಮಾಡಿದೆ. ಉದಾಹರಣೆಗೆ, ರಷ್ಯಾದಲ್ಲಿದ್ದ ಒಂದು ಫೈಬರ್ ಫ್ಯಾಕ್ಟ್ರಿ, ಎಲೆಕ್ಟ್ರಾನಿಕ್ ಫೈಬರ್ ಫ್ಯಾಕ್ಟ್ರಿ ಮೇಲೆ ದಾಳಿ ಆಗ್ತಾ ಇದೆ ಅಲ್ಲ ದೋಸ್ತ್, ಆಲ್ರೆಡಿ ಆಗಿದೆ. ಅಂದಾಗೆ ಈ ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿ ರಷ್ಯಾದ ಸೈನಿಕರ ಮತ್ತು ಕೈಗಾರಿಕೆ ಬೇಕಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉತ್ಪಾದಿಸುತ್ತಿತ್ತು. ಹಾಗಾದರೆ ಮತ್ತೊಂದು ಸುದ್ದಿ ಏನೆಂದರೆ, ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿದ್ದು, ಒಂದು ಎಕನಾಮಿಕ್ಸ್ ಟೈಮ್ಸ್ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದೆ. ಕೆಲವು ಮೂಲಗಳ ಪ್ರಕಾರ ಪ್ರಸಾರ ಮಾಡಿದೆ. ಈ ಸುದ್ದಿ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಅಂದಾಗೆ ಸುದ್ದಿ ಏನಂದರೆ, ಇದೇ ತಿಂಗಳು ನಮ್ಮ ದೇಶದಿಂದ ನಮ್ಮ ಫಾರಿನ್ ಮಿನಿಸ್ಟರ್ ಆದ ಜಯಶಂಕರ್ ಮತ್ತು ನಮ್ಮ ಅಜಿತ್ ದೋವಲ್ ರಷ್ಯಾಗೆ ಭೇಟಿ ನೀಡ್ತಾರೆ ಅನ್ನುವಂಥದ್ದು ಸುದ್ದಿ ಬರ್ತಾ ಇದೆ. ಇದು ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಇಲ್ಲ ಗೆಳೆಯರೆ. ಅಂದಾಗೆ ಇದು ಯಾಕೆ ಇಷ್ಟು ಪ್ರಮುಖವಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ವಾರದಲ್ಲಿ ಅಮೇರಿಕ ಮತ್ತು ಭಾರತದ ನಡುವೆ ಸಮಸ್ಯೆಗಳು ತುಂಬ ಜೋರಾಗ್ತಾ ಇದೆ. ಅಂದಾಗೆ ನೀವು ಹಲವು ತಿಂಗಳುಗಳಿಂದ ಒಂದು ಸುದ್ದಿಯನ್ನು ಕೇಳ್ತಾನೆ ಇದ್ದೀರಾ. ಇವರು ಅಮೇರಿಕದ ಪ್ರೆಸಿಡೆಂಟ್ ಆದಂಥ ಡೊನಾಲ್ಡ್ ಟ್ರಂಪ್ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಅನ್ನೋ ಬೆದರಿಕೆಯನ್ನು ಹಾಕ್ತಾಯಿದ್ರು. ಅದರ ಪ್ರಕಾರ ನಮ್ಮ ಭಾರತದ ಮೇಲೆ ಇಲ್ಲಿವರೆಗೆ ಈ ಥರದ ಯಾವುದೇ ಅಂಶವಿಲ್ಲವಾಗಿದೆ. ಆದರೆ 2-3 ದಿನಗಳ ಹಿಂದೆ, 4-5 ದಿನಗಳ ಹಿಂದೆ, ಈ ಹಿಂದಿನ ವಾರದಲ್ಲಿ ಏಕಾಏಕಿಯಾಗಿ ಅಮೇರಿಕ ಭಾರತದ ಮೇಲೆ 25% ಟ್ಯಾರಿಫನ್ನು ಹಾಕಿ ಭಾರತ ಮತ್ತು ರಷ್ಯಾದ ಆರ್ಥಿಕತೆಯ ಮೇಲೆ ಕೆಂಡ ಕಾರಿದೆ. ಭಾರತದ ಮತ್ತು ರಷ್ಯಾದ ಆರ್ಥಿಕತೆ ಹಾಳಾಗಿ ಹೋಗಲಿ ಅಂಥೇಳಿ ಶಾಪ ಹಾಕಿದ್ದಾರೆ. ಇದಕ್ಕೆ ಮುಖ್ಯ ಈ ಆರ್ಥಿಕ ಸಂಘರ್ಷಕ್ಕೆ ಮುಖ್ಯ ಕಾರಣ ಏನು ಹೇಳಲಾಗ್ತಿದೆ ಅಂದರೆ, ಭಾರತ ಏನು ರಷ್ಯಾದಿಂದ ಕಮ್ಮಿ ಬೆಲೆಗೆ, ಡಿಸ್ಕೌಂಟ್ ಬೆಲೆಗೆ ತೈಲ ಖರೀದಿಸ್ತಿದೆ, ಅದು ಅಮೇರಿಕಾಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವರು ಭಾರತವನ್ನು ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳಲು
ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಮುಖ್ಯ ಕಾರಣ ಏನಾಗಿರ್ಬೇಕಂದ್ರೆ, ಇದೇನು ಹಲವು ತಿಂಗಳುಗಳಿಂದ ಅಮೆರಿಕ ಮತ್ತು ಭಾರತದ ನಡುವೆ ಆರ್ಥಿಕ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನೋ ಆಗ್ತಾಯಿದೆ. ಅದರಲ್ಲಿ ನಮ್ಮ ಬೇಡಿಕೆ ಹಾಗೂ ಅವರ ಬೇಡಿಕೆಗೆ ಹೊಂದಾಣಿಕೆ ಆಗದೆ ಇರೋ ಕಾರಣ ಈ ಥರದ ಸಂಘರ್ಷ ಉದ್ಭವವಾಗಿದೆ ಎಂದು ಹೇಳಲಾಗ್ತಾ ಇದೆ. ಗೆಳೆಯರೆ, ನಂತರದಾಗಿ ಇನ್ನೊಂದು ಒಂದು ನ್ಯೂಸ್, ಇದು ನಮ್ಮ ಸೇನೆಗೆ ಸಂಬಂಧಪಟ್ಟ ನ್ಯೂಸ್ ಆಗಿದ್ದು, ನಾವು ಅಂದರೆ ಭಾರತ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರಿ ಸ್ಪೇನ್ನಿಂದ ಏರ್ಕ್ರಾಫ್ಟ್ಗಳಿಗೆ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಇದು 2021ರಲ್ಲಿ ಸ್ಪೇನ್ನಿಂದ 56 ಏರ್ಕ್ರಾಫ್ಟ್ಗಳ ಈ ಅಗ್ರಿಮೆಂಟ್ ಆಗಿತ್ತು. ಇದು ಟೋಟಲ್ 21,000 ಕೋಟಿಯ ಡೀಲ್ ಆಗಿದ್ದು, ಅದರಲ್ಲಿ ಟೋಟಲ್ 56 ಏರ್ಕ್ರಾಫ್ಟ್ಗಳಾಗಿದ್ದು 40 ಏರ್ಕ್ರಾಫ್ಟ್ಗಳು ನಮ್ಮ ಭಾರತದಲ್ಲಿ ಉತ್ಪತ್ತಿಯಾಗುತ್ತವೆ. ಟಾಟಾದ ಸಹಯೋಗದೊಂದಿಗೆ ಸ್ಪೇನ್ನ ಕಂಪನಿ ಸೇರಿ ನಮ್ಮ ಭಾರತದಲ್ಲೇ ಉತ್ಪತ್ತಿ ಮಾಡುತ್ತದೆ. ಅದಿನ್ನೂ ಆಗಲಿಲ್ಲ. ಆದರೆ ಇದರ ನಡುವೆ ಸ್ಪೇನ್ನಿಂದ ಏನು ಬರಬೇಕಾಗಿದ್ದ 16 ಏರ್ಕ್ರಾಫ್ಟ್ಗಳು ನಮ್ಮ ದೇಶಕ್ಕೆ ಬಂದು ತಲುಪಿದೆ. ಅಂದಹಾಗೆ ಸ್ನೇಹಿತರೆ, ಈ ಏರ್ಕ್ರಾಫ್ಟ್ಗಳ ವಿಶೇಷತೆ ಹೇಳಬೇಕಂದ್ರೆ, ಅಂದಹಾಗೆ ಸ್ನೇಹಿತರು, ಇದು ಸೈನಿಕರನ್ನು ಸಾಯಿಸಲಿಕ್ಕೆ ಹಾಗೂ ಮದ್ದುಗುಂಡುಗಳು, ಬಾಂಬ್ಗಳು, ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕಾಗ ಅಂತೇಳಿಲ್ಲ. ಅಂದರೆ ಇತರ ಸಾಮಗ್ರಿಗಳು, ಸೈನಿಕರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೂ ಇದು ತುಂಬ ಅಡ್ವಾನ್ಸ್ ಆಗಿದೆ. ಇದು 5ರಿಂದ 10 ಟನ್ ತನಕ ವೇಟನ್ನು ಹೊತ್ಕೊಂಡು ಹೋಗುವ ಕೆಪಾಸಿಟಿಯನ್ನು ಹೊಂದಿದೆ. ಹಾಗೂ ಇದರ ವೇಗ ಗಂಟೆಗೆ 570 ಕಿಲೋಮೀಟರ್ ಸ್ಪೀಡಿಗೆ ಇದೆ. ಗೆಳೆಯರೆ, ಮತ್ತೊಂದು ನ್ಯೂಸ್ ಎಂದರೆ, ಇದು ನಮ್ಮ ಸೈನಿಕರಿಗೆ ಸಂಬಂಧಪಟ್ಟದ್ದಾಗಿದ್ದು, ಏನು ಅಕಾಲ್ ಕಾರ್ಯಾಚರಣೆ ಏನಾಗ್ತಿದೆ, ನಮ್ಮ ಸೈನಿಕರು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಜಿಲ್ಲೆಯಲ್ಲಿ ಅಕಾಲ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮೊನ್ನೆ ಶುಕ್ರವಾರ ಒಂದು 3 ಉಗ್ರರನ್ನು ಹೊಡೆದಾಕಿದ್ರು. ನಿನ್ನೆ ಕೂಡ 3 ಉಗ್ರರನ್ನು ಹೊಡೆದಾಕಿದ್ದಾರೆ. ಸ್ನೇಹಿತರೆ, ಮತ್ತೊಂದು ಪ್ರಮುಖ ಸುದ್ದಿ ಏನಂದರೆ, ಟರ್ಕಿ, ನಿಮಗೆ ಗೊತ್ತಿದೆ, ಸಿಂಧೂರ್ ಕಾರ್ಯಾಚರಣೆ ವೇಳೆ ಟರ್ಕಿ ಭಾರತದ ಜೊತೆ ಯಾವ ಥರ ಬಿಹೇವ್ ಮಾಡಿದೆ, ಯಾವ ಥರ ತನ್ನ ಬುದ್ಧಿಯನ್ನು ತೋರಿಸಿದೆ ಅಂಥೇಳಿ. ಅಂದಹಾಗೆ ಅದಕ್ಕೆ ಪ್ರತಿಫಲವಾಗಿ 2024ಕ್ಕೆ ಹೋಲಿಸಿದರೆ 2025ರಲ್ಲಿ ಭಾರತೀಯರು ಟರ್ಕಿಗೆ ಹೋಗುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ. ಸರಿಯಾಗಿ 37% ಕುಸಿತಗೊಂಡಿದೆ. ತಮಗೆ ಗೊತ್ತಿರುವ ಹಾಗೆ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡಿದಾಗ ಕೆಲವೊಂದು ಟ್ರಾನ್ಸ್ಪೋರ್ಟ್ ಏಜೆನ್ಸೀಸ್, ಟ್ರಾವೆಲ್ ಏಜೆನ್ಸೀಸ್, ಭಾರತದ ಟ್ರಾವೆಲ್ ಏಜೆನ್ಸೀಸ್ಗಳಾದ ಪ್ರಮುಖ ಏಜೆನ್ಸಿಗಳು ಬೈಕಾಟ್ ಟರ್ಕಿ ಅಂತ ಕಾರ್ಯಾಚರಣೆ ಮಾಡಿದರು. ಅದರ ಪ್ರತಿಫಲವಾಗಿ ಇಂದು ಕಂಡು ಬರ್ತಾ ಇದೆ. ಮತ್ತೊಂದು ಪ್ರಮುಖ ಸುದ್ದಿ ಎಂದರೆ, ಸತತವಾಗಿ ಇಸ್ರೇಲ್ ಗಾಜಾದ ಮೇಲೆ ನಡೆಸುತ್ತಿದ್ದ ಕಾರ್ಯಾಚರಣೆ ತಮಗೆ ಗೊತ್ತೇ ಇದೆ. ಅದು ಸತತವಾಗಿ ಈಗಲೂ ಕೂಡ ನಡೀತಾನೇ ಇದೆ. ನಿನ್ನೆ ಗಾಜಾದ ನಿರಾಶ್ರಿತರ ಮೇಲೆ ದಾಳಿಯಾಗಿದ್ದು 30 ನಿರಾಶ್ರಿತರು. ಹಾಗೆ ಮತ್ತೊಂದು ಮಾತ್ರದ ಸುದ್ದಿ ಏನು ಕೇಳಿ ಬರ್ತಾ ಇದೆ ಅಂದರೆ, ಅಮೇರಿಕದಿಂದ ಒಂದು ಎಚ್ಚರಿಕೆ ಬಂದಿದೆ. ಅಮೇರಿಕದಿಂದ ಪಾಕಿಸ್ತಾನದಲ್ಲಿ ಕೆಲಸ ಮಾಡುತ್ತಿದ್ದ ಅಮೇರಿಕದ ಸಿಬ್ಬಂದಿಗಳಿಗೆ ಎಚ್ಚರಿಕೆ ಬಂದಿದೆ.
ಏಕೆಂದರೆ ತಮಗೆ ಗೊತ್ತಿರುವ ಹಾಗೆ 2-3 ದಿನಗಳ ಹಿಂದೆ ಈ ವಾರದ ಒಳಗೆ ಬಲೂಚಿಗಳು ಅಮೇರಿಕಾಗೆ ಧಮಕಿ ಹಾಕಿದರು. ನೀವು ನಮ್ಮ ಸುದ್ದಿಗೇನಾದ್ರು ಬಂದರೆ ನಾವು ನಿಮ್ಮ ಮೇಲೆ, ನಿಮ್ಮ ಸಿಬ್ಬಂದಿಗಳ ಮೇಲೆ, ಹಾಗೆ ನಿಮ್ಮ ಸಿಟಿಸನ್ಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತೇಳಿ. ಅದಕ್ಕೆ ಹೋಲುವಂತೆ ಅಮೇರಿಕಾ ಇದಕ್ಕಾಗಿಯೇ ತಮ್ಮ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದೆ. ಯಾವುದೇ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗದಂತೆ ಹಾಗೂ ಪ್ರವಾಸಿ ತಾಣಗಳಲ್ಲಿ ಹೋಗದಂತೆ, ಎಲ್ಲಿ ಹೊರಗಡೆ ಜಾಸ್ತಿ ಓಡಾಡದಂತೆ ಇರಬೇಕಂತ ನಿರ್ದೇಶನ ಕೊಟ್ಟಿದೆ. ಮತ್ತೊಂದು ಮಹತ್ವದ ಸುದ್ದಿ ಏನೆಂದರೆ, ಇದು ಬಾಂಗ್ಲಾದಿಂದ ಬರ್ತಾ ಇದೆ ಸ್ನೇಹಿತರೆ. ತಮಗೆ ಗೊತ್ತಿದ್ದ ಹಾಗೆ ಬಾಂಗ್ಲಾದಿಂದ ಶೇಖ್ ಹಸೀನಾ ಭಾರತಕ್ಕೆ ಬಂದಿದ್ದಾರೆ. 2024 ಆಗಸ್ಟ್ 5ರಂದು ಅಲ್ಲಿಂದ ಓಡಿ ಭಾರತಕ್ಕೆ ಬಂದಿದ್ದಾರೆ. ಅದಕ್ಕೆ ಆದ ಕಾರಣ ನಮಗೆ ಗೊತ್ತಿರುವ ಹಾಗೆ ಹೋದ ವರ್ಷ ಆಗಸ್ಟ್ ಜುಲೈನಲ್ಲಿ ಬಾಂಗ್ಲಾದಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿತ್ತು. ತದನಂತರ 5ನೇ ತಾರೀಕು ಪ್ರತಿಭಟನೆ ತೀವ್ರಗೊಂಡಾಗ ಶೇಖ್ ಹಸೀನಾ ಭಾರತಕ್ಕೆ ಓಡಿ ಬಂದಿದ್ದರು. ತದನಂತರ ಬಾಂಗ್ಲಾದಲ್ಲಿ ಯೂನುಸ್ ಆಳ್ವಿಕೆ ಬಂದಿದೆ. ಯೂನುಸ್ ಆಳ್ವಿಕೆಯಲ್ಲಿ ತಮಗೆ ಗೊತ್ತಿದೆ, ಹಸೀನಾದ ಆಡಳಿತದ ಮೇಲೆ ಯಾವ ಥರ ಹತ್ತಿಕ್ತಾ ಇದೆ, ಅವರ ಬಿಹೇವಿಯರ್ ಅಂತೂ ತಮಗೆ ಗೊತ್ತಿದ್ದ ಹಾಗೆ. ಅದಕ್ಕೆ ಹೋಲುವಂತೆ ಹಸೀನಾ ಬಂದಂಥ ದಿನ ಆಗಸ್ಟ್ 5ರಂದು ಪ್ರತಿಭಟನೆ ದಿನ ಎಂದು ಯೂನುಸ್ ಸರ್ಕಾರ ಘೋಷಣೆ ಮಾಡಿದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಗೆ ನನ್ನ ಇಂಟರ್ನ್ಯಾಷನಲ್ ನ್ಯೂಸ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದೇ ರೀತಿ ಪ್ರತಿದಿನ ಬಂದಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ತಮ್ಮ ಮುಂದೆ ಇಡುವ ಕೆಲಸವನ್ನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಗುಡ್ ನೈಟ್.